ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಬಂದಿರುವಂಥ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ನಿಮ್ಮೆಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ನೀವು ಕೇಳಬಹುದು, ಏನು ಈ ಒಂದು ಭರ್ಜರಿ ಗುಡ್ ನ್ಯೂಸ್? ನಮಗೆ 16ನೇ ಕಂತಿನ ಹಣನೇ ಜಮಾ ಮಾಡಿಲ್ಲ, 17ನೇ ಕಂತಿನ ಹಣ ಜಮಾ ಮಾಡಿಲ್ಲ, ನಮಗೆ ಹಣನೇ ಬಂದಿಲ್ಲ, ನಮಗೆ ಹಣ ಬಂದ್ರೇ ಖುಷಿ ಇರುವಂಥದ್ದು, ನಮಗೆ ಹಣನೇ ಬಂದಿಲ್ಲ, ಇದು ಯಾವ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನೀವೆಲ್ಲರೂ ಕೇಳಬಹುದು. ಸ್ನೇಹಿತರೆ, ಇದು ಏನು ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡುತ್ತೇನೆ ನೋಡಿ. ನಿಮಗೆ ಮನೆಯ ಯಜಮಾನಿಯರಿಗೆ ಸಿಹಿ ಸುದ್ದಿ ಸರ್ಕಾರ ಕೊಡಲಿದೆ. ನಿಮಗೆ ಏನು ಸಿಹಿ ಸುದ್ದಿ ಕೊಡುತ್ತದೆ ಅಂದರೆ, ಗೃಹಲಕ್ಷ್ಮಿಯ ಮಾಸಿಕ ಹಣ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಕೂಡಲೇ ಪ್ರಮುಖ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದು, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಮುಖವಾಗಿದ್ದು, ಮನೆಯ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಹಣ ಬಂದು ಅವರ ಖಾತೆಗೆ ಜಮಾ ಆಗ್ತಿತ್ತು. ಇದೀಗ ಈ ಒಂದು ಮಾಸಿಕ ಹಣದಲ್ಲಿ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಹಣ ಈಗ ಸದ್ಯಕ್ಕೆ ಬಂದಿರುವಂಥದ್ದು. ಆ ಒಂದು ಹಣ 2,000 ರೂಪಾಯಿ ಹಣವನ್ನು ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇರುವಂಥದ್ದು. ನಿಮಗೆ ಹಣ ಯಾವಾಗ ಹೆಚ್ಚಳ ಮಾಡಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೇನೆ. ಎಷ್ಟು ಹಣ ಹೆಚ್ಚಳ ಮಾಡಬಹುದು, ಯಾವಾಗ ಹೆಚ್ಚಳ ಮಾಡಬಹುದು, ಯಾವಾಗ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಏನು ಅನ್ನುವಂಥದ್ದನ್ನು ಹೇಳ್ತಿದ್ದೀನಿ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗ 2,000 ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಹಾಕಲಾಗ್ತಿದೆ. ನಿಮ್ಮೆಲ್ಲರಿಗೂ ಅದು ಗೊತ್ತಿರುವ ವಿಷಯನೇ. ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿಯರ ಮಾಸಿಕ ಹಣ ಹೆಚ್ಚಳ ಆದರೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನಾದರೆ ಹೇಳ್ತಾ ಇದ್ದಾರೆ. ಇದೀಗ 2,000 ರೂಪಾಯಿ ಮಾಸಿಕವಾಗಿ ನೀಡಲಾಗುತ್ತದೆ. ಅದನ್ನು ಹೆಚ್ಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಮಾರ್ಚ್ 7ರಂದು ರಾಜ್ಯ ಬಜೆಟ್ ಮಂಡನೆ ಆಗಲಿದೆ. ಇಲ್ಲಿ ಮಾರ್ಚ್ 7ನೇ ತಾರೀಕು ನಮಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬಜೆಟ್ ಆದರೆ ಮಂಡನೆ ಆಗುತ್ತೆ. ಈ ವೇಳೆ ಗೃಹಲಕ್ಷ್ಮಿಯರ ಮಾಸಿಕ ಹಣ ಬಂದ್ಬಿಟ್ಟು 2,000 ರೂಪಾಯಿನಿಂದ 2,300 ರೂಪಾಯಿವರೆಗೆ ಹೆಚ್ಚಿಸುವ ಸಾಧ್ಯತೆ ಇದೆ. ನಿಮಗೆ 2,000 ರೂಪಾಯಿ ಹಣ ಏನು ಬರುತ್ತದೆಯಲ್ಲ, ಆ ಒಂದು ಹಣವನ್ನು 2,300 ಮಾಡುವ ಸಾಧ್ಯತೆ ಇದೆ ಅಂತಿದ್ದಾರೆ. 2,300 ಮಾಡ್ತಿದ್ರೆ ನಿಮಗೆ ಮಹಿಳೆಯರಿಗೆ ಅದು ಖುಷಿನೇ ಸುದ್ದಿನೇ ಅಲ್ಲ. ಈಗ ಹಣ ಆದರೆ ಸದ್ಯಕ್ಕೆ ಬಂದಿಲ್ಲ. ನೀವು ಹೇಳೋದು ಕರೆಕ್ಟಾಗಿ 16ನೇ ಕಂತಿನ ಬಂದಿಲ್ಲ, 17ನೇ ಕಂತಿನ ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಸ್ಚಾರ್ಜ್ ಆದ ಕೂಡಲೇ ಫೆಬ್ರವರಿ ಮೊದಲನೇ ವಾರದಲ್ಲೇ 17ನೇ ಕಂತಿನ ಹಣ 4,000 ರೂಪಾಯಿ ಜಮಾ ಮಾಡಿಬಿಡ್ತೀವಿ ಅಂತ ಹೇಳಿದರು. ಆದರೆ ಹಣ ಜಮಾ ಮಾಡಿಲ್ಲ. ಈ ಒಂದು ಬೇಸರಲ್ಲಾದರೆ ನೀವು ಇದ್ದೀರಾ. ಹಣ ನಿಮಗೆ ಜಮಾ ಆಗಿಲ್ಲ ಅಂದರೆ ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ. ಇನ್ನು ಸ್ವಲ್ಪ ಲೇಟ್ ಆದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗೇ ಆಗುತ್ತೆ. ಫೆಬ್ರವರಿ 10ನೇ ತಾರೀಕು ಒಳಗಡೆ ನಿಮಗೆ ಹಣ ಬಂದು ಜಮಾ ಮಾಡ್ತಾರೆ ಅಂತ ಅಳ್ಕೊತೀವಿ. 17ನೇ ಕಂತಿನ ಹಣ 4,000 ರೂಪಾಯಿ ಒಟ್ಟಿಗೆ ಜಮಾ ಮಾಡ್ದೇನೆ ಇದ್ರು, 16ನೇ ಕಂತಿನ ಮಾತ್ರ 2,000 ರೂಪಾಯಿ ಜಮಾ ಮಾಡಿದ್ರೂ ಖುಷಿನೇ. ಮತ್ತು ಇಲ್ಲಿ ಬಜೆಟಲ್ಲಿ ಈಗ ಮೊನ್ನೆ ಕೇಂದ್ರ ಸರ್ಕಾರ ಬಜೆಟ್ ಮೊನ್ನೆ ಆಗಿರುವಂಥದ್ದು. ಇದು ಬಂದ್ಬಿಟ್ಟು ನಮ್ಮ ಒಂದು ರಾಜ್ಯ ಸರ್ಕಾರದ ಬಜೆಟ್. ಮಾರ್ಚ್ 7ನೇ ತಾರೀಕು ರಾಜ್ಯ ಸರ್ಕಾರದ ಬಜೆಟ್ ಆದರೆ ಇದೆ. ಆವಾಗ 2,000 ರೂಪಾಯಿ ಇರುವಂಥದ್ದು ಹಣವನ್ನು 2,300 ರೂಪಾಯಿವರೆಗೆ ಹೆಚ್ಚಿಸುವಂಥ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಜ್ಯದ ಒಟ್ಟು ಆರ್ಥಿಕ ಸ್ಥಿತಿ ಪರಿಗಣಿಸಿ ಸಿಎಂ ಸಿದ್ದರಾಮಯ್ಯನವರು ಅಂತಿಮ ತೀರ್ಮಾನಕ್ಕಾದರೆ ಬದಲಿದ್ದಾರೆ. ಮತ್ತು ಹಾಗಾಗಿ ಮಾರ್ಚ್ 7ನೇ ತಾರೀಕರಂದು ನಡೆಯುವ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿಯರ 2,000 ರೂಪಾಯಿ ಹಣ ಹೆಚ್ಚಳ ಆಗುತ್ತಾ ಇಲ್ವಾ ಅನ್ನೋದು ನಾವು ಅವತ್ತು ನೋಡಬೇಕಾಗುತ್ತೆ. 2,300 ರೂಪಾಯಿವರೆಗೂ ಮಾಡುವ ಸಾಧ್ಯತೆ ಇದೆ ಅಂತಿದ್ದಾರೆ. ಹೆಚ್ಚಳ ಮಾಡಿ ಗೃಹಲಕ್ಷ್ಮಿ ಹಣವನ್ನು ಯಾಕೆ ಅಂದರೆ, ಗೃಹಲಕ್ಷ್ಮಿ ಹಣ ಕೊಡ್ತಿರೋದ್ರಿಂದ ಮಹಿಳೆಯರಿಗೆ ತುಂಬಾ ಸಹಾಯ ಆಗ್ತಿದೆ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಜನ ಮಹಿಳೆಯರು ಸಪೋರ್ಟ್ ಕೂಡ ಮಾಡ್ತಾ ಇರುವಂಥದ್ದು. ಆದ್ದರಿಂದ ಹಣ ಹೆಚ್ಚಳ ಮಾಡುವ ಸಾಧ್ಯತೆ ಆದರೆ ಇದೆ ಸ್ನೇಹಿತರೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವರಿಗೆ ಹಣ ಬಂದು ಜಮಾ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀವು ಎಲ್ಲ ಜಿಲ್ಲೆಯ ಮಹಿಳೆಯರು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ 16ನೇ ಕಂತಿನ ಹಣ ಅಂತ. ಈ ರೀತಿ ಅಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.